टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಮಾಧಿ ಸ್ಥಳಕ್ಕೆ ಭೇಟಿ ಕೊಟ್ಟರೆ ಯತ್ನಾಳ್ ಸಾಹೇಬರು ಬಂದಿದ್ದಾರೆ. ಒಂದು ವಿಚಾರ, ಈ ಯತ್ನಾಳ್ ಮತ್ತು ಸಂಗೊಳ್ಳಿ ರಾಯಣ್ಣ ವಿಚಾರದಲ್ಲಿ ತಾರತಮ್ಯ ಆಗ್ತಿದೆ ರಾಜ್ಯ ಸರ್ಕಾರದಿಂದ ಅನ್ನೋ ಆರೋಪ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಕೆಲಸವನ್ನು ತಾವು ಏನು ಮಾಡ್ತೀರಿ ಅಂತ? ಈಗಾಗಲೇ ನಾನು ರಾಜ್ಯಾದ್ಯಂತ ನಮ್ಮ ಜನಾಂಗದವರು ಸರ್ಕಾರಕ್ಕೆ ಒತ್ತಡ ಹಾಕಿದ್ದಾರೆ. ಚೆನ್ನಮ್ಮನ ಮಾನಸ ಪುತ್ರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಮಾಡಿದ್ದು ನಮಗೆಲ್ಲ ಭಾಳ ಸಂತೋಷ ಉಂಟು ಮಾಡಿದೆ. ಅದೇ ತೆರನಾಗಿ ಅವರ ರಾಜಮಾತೆ ಇರತಕ್ಕಂಥ ಚೆನ್ನಮ್ಮನ ಸ್ಮಾರಕಗಳು ಅಭಿವೃದ್ಧಿ ಆಗಬೇಕನ್ನುವಂಥದ್ದೇ ಇಡೀ ಕಿತ್ತೂರು ನಾಡಿನ ಜನರ ಅಭಿಪ್ರಾಯವಾಗಿದೆ. ಆ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ಯಾರಿಗೂ ತಾರತಮ್ಯ ಆಗೋದು ಬೇಡ. ಈ ಭಾಗದ ಮಲ್ಲಮ್ಮ ಆಗಿರ್ಬೋದು, ಅಮಟೂರು ಬಾಳಪ್ಪ ಆಗಿರ್ಬೋದು, ಯಾರು ಸ್ವತಂತ್ರ ಹೋರಾಟ ದುಡಿದಾರೋ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡೋ ಪ್ರಯತ್ನವನ್ನು ಸರ್ಕಾರ ಮಾಡಲಿ. ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದು ಇಡೀ ನಾಡಿನ ಜನತೆ ಸ್ವಾಗತ ಮಾಡ್ತೀವಿ, ಸಂತೋಷ. ಜನರಿಗೇನು ಚೆನ್ನಮ್ಮಂದು ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಅದ್ರ ಬಗ್ಗೆ ಗಮನ ಕೊಡಲಿ ಅಂತ ಆ ನಿಟ್ಟಲ್ಲಿ ಸರ್ಕಾರದವರು ಯಾವುದೇ ಸ್ವತಂತ್ರ ಹೋರಾಟಗಾರರಿಗೆ, ಅದು ಚೆನ್ನಮ್ಮ ಇರಲಿ, ಮೆಲ್ಲಮ್ಮ ಇರಲಿ, ಅಬ್ಬಕ್ಕ ರಾಣಿ ಇರಲಿ, ಒಣಕೆ ಓಬವ್ವ ಇರಲಿ, ಅಥವಾ ಸಿಂಧೂರು ಲಕ್ಷ್ಮಣ ಇರಲಿ, ಶಿವಾಜಿ ಮಹಾರಾಜ್ ಇರಲಿ, ಯಾರೇ ಹೋರಾಟಗಾರರ ಸ್ಮಾರಕಗಳನ್ನು ಅಭಿವೃದ್ಧಿಪಡಿಸೋ ನಿಟ್ಟೊಳಗೆ ಯಾವುದೇ ರೀತಿ ತಾರತಮ್ಯವನ್ನು ಯಾವುದೇ ಸರ್ಕಾರಗಳು ಮಾಡಬಾರ್ದು. ಈ ನಿಟ್ಟಿನ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆ ಬಜೆಟ್ನಲ್ಲಿ ಕೊಟ್ಟಂಥ ಅನುದಾನದ ಕುರಿತು ಪುನರ್ ಪರಿಶೀಲನೆ ಮಾಡಿ ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಸಮಾನವಾಗಿರ್ತಕ್ಕಂಥ ಹಣ ಹಂಚಿಕೆ ಆಗಬೇಕನ್ನುವಂಥದ್ದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗ ಸ್ವಾಮೀಜಿ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ರಿ, ಏಪ್ರಿಲ್ 10 ಲಾಸ್ಟ್ ಬಿಜೆಪಿ ಅವರಿಗೆ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಮತ್ತೆ ಪಕ್ಷಕ್ಕೆ ಸೇರ್ಬೇಕನ್ನುವಂಥ ನಿಟ್ಟಿನಲ್ಲಿ, ಇಲ್ಲ ಅಂತಂದರೆ 13ನೇ ತಾರೀಕು ಬೃಹತ್ ಮಟ್ಟದ ಸಮಾವೇಶ ಮಾಡ್ತೀನಿ. ಇಡೀ ನಾಡಿನ ಜನತೆ ಇವತ್ತು ಬಸವನಗೌಡರು ಉತ್ತರ ಕರ್ನಾಟಕ ಪರವಾಗಿ ಹೋರಾಟ ಮಾಡಿದ ಪರಿಣಾಮ, ನಮ್ಮ ಸಮುದಾಯ ಅಷ್ಟೇ ಅಲ್ಲ ಉಳಿದ ಅನೇಕ ಜನಾಂಗದ ಪರವಾಗಿ ಮೀಸಲಾತಿಗಾಗಿ ಹೋರಾಟ ಮಾಡಿದ ಪರಿಣಾಮ ಮತ್ತು ನಂಬಿರುವಂಥ ತತ್ವ ಸಿದ್ಧಾಂತಗಳು ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಕರ್ನಾಟಕ ಜನತೆ ಅವ್ರ ಪರವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಹೋರಾಟಕ್ಕೆ ದುಡಿದ ಪರಿಣಾಮ ಅವರ ಕಷ್ಟಕಾಲದಲ್ಲಿ ನಾವೆಲ್ಲ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಅದು ನಮ್ಮ ಭಾರತೀಯ ಸಂಸ್ಕೃತಿ, ಗುರು ಸಂಸ್ಕೃತಿ. ಒಬ್ಬ ಶಿಷ್ಯನಿಗೆ, ಒಬ್ಬ ಭಕ್ತನಿಗೆ ಯಾರಾದರೂ ಕುತಂತ್ರದ ಮೂಲಕ ಅನ್ಯಾಯ ಮಾಡಿದರೆ, ಮೋಸದ ಮೂಲಕ ಅನ್ಯಾಯ ಮಾಡಿದರೆ ಅವ್ರ ಜೊತೆ ಇರುವಂಥದ್ದು ನಮ್ಮ ಸಂಸ್ಕೃತಿ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕೆಳಗಿಳಿದ ಸಂದರ್ಭ ಆಗಿರ್ಬೋದು, ಅವರನ್ನು ಮುಖ್ಯಮಂತ್ರಿ ಮಾಡಿಸಿದ ಅನೇಕ ಮಠಾಧೀಶರು ಪರ ಮಾತಾಡ್ತಿದ್ರು, ಸ್ವತಃ ಸಿದ್ಧಗಂಗೆ ಶ್ರೀಗಳವರು ಮಾತಾಡ್ತಿದ್ರು. ಉದ್ದೇಶ ಏನು? ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ. ಹಾಗಾಗಿ ನಾನು ನಮ್ಮ ಸಮುದಾಯದ ನಾಯಕನಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರ ನಿಲ್ಲೋದು ನನ್ನ ಕರ್ತವ್ಯ. ಗೌಡರು ಒಬ್ಬರೇ ಅಲ್ಲ, ಈ ನಾಡಿನೊಳಗೆ ಯಾರು ಮೀಸಲಾತಿ ಹೋರಾಟಕ್ಕೆ ದುಡ್ದಾರಲ್ಲ, ಅವನು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷ ಇರಲಿ, ಒಬ್ಬ ದನಕಾಯಿ ಹುಡುಗನ ಅನ್ಯಾಯ ಆದಾಗೋ ಅವ್ರ ಪರ ನಿಲ್ಲೋದು ನನ್ನ ಬದ್ಧತೆ. ಅದನ್ನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರಮಾಣ ಮಾಡಿಬಿಟ್ಟಿದೆ. ಆ ಪ್ರಕಾರವಾಗಿ ನಮ್ಮ ಸಮಾಜ ಮೀಸಲಾತಿ ಹೋರಾಟಕ್ಕೆ ತನು ಮನ ಧನದಿಂದ ನಿಸ್ವಾರ್ಥವಾಗಿ ಸರ್ಕಾರನ ಎದುರಾಕೊಂಡು ಒಳಗೂ ಮತ್ತು ಹೊರಗೂ ದುಡಿದಂತಹ ಬೆರಳೆಣಿಕೆ ವ್ಯಕ್ತಿಗಳಲ್ಲಿ ಅಗ್ರಗಣ್ಯರು ನಮ್ಮ ಬಸವನ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ಅವ್ರ ಪರ ನಿಲ್ಲೋದು ನಾನಿಲ್ಲಾರ್ದ ಮತ್ತು ಇನ್ಯಾರಿಲ್ಲಕ್ಕೆ ಸಾಧ್ಯ ಐತಿ. ಹಾಗಾಗಿ ಅನೇಕ ಪೂಜ್ಯರುಗಳು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಗುರುಗಳಾಗಿ ನನ್ನ ಸಮಾಜದ ಬದ್ಧತೆ, ನನ್ನ ಕಮಿಟ್ಮೆಂಟ್ ಅದು. ನಾನು ಅವ್ರ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದ್ದೀನಿ. ಉದ್ದೇಶ ಏನಪ್ಪ ಅಂದರೆ ಕುತಂತ್ರದ ಮೂಲಕವಾಗಿ ಉತ್ತರ ಕನ್ನಡ ನಾಯಕತ್ವಕ್ಕೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗಬಾರ್ದು. ಇವತ್ತು ಉತ್ತರ ಕರ್ನಾಟಕ ಹಿಂದೆ ಉಮೇಶ್ ಕತ್ತೇರಾಗಿರ್ಬೋದು, ಅನೇಕ ಲಕ್ಷ್ಮಣ ಸೋದರಿ ಆಗಿರ್ಬೋದು, ಅನೇಕರು ಇದೇ ರೀತಿ ವಂಚನೆ ಒಳಪಟ್ಟಿದ್ದಾರೆ. ಹಾಗೆ ಉತ್ತರ ಕರ್ನಾಟಕದ ನಾಯಕತ್ವವನ್ನು ಕುಗ್ಗಿಸುವಂಥ ಷಡ್ಯಂತ್ರವನ್ನು ಯಾರೇ ಮಾಡಿದ್ರು ತಪ್ಪು. ಅಂಥ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದಾಗ ಆ ಪಕ್ಷದ ವರಿಷ್ಠರು ಸರಿಯಾಗಿರ್ತಕ್ಕಂಥ ನ್ಯಾಯ ಕೊಡಬೇಕಾದ್ರೆ ಅವ್ರ ಜವಾಬ್ದಾರಿ. ಅದಕ್ಕೋಸ್ಕರವಾಗಿಯೇ ಬೆಳಗಾವಿಯಲ್ಲಿ ಸಭೆ ಮಾಡಿ ನಾವು 10ನೇ ತಾರೀಕು ಕಾಲಾವಕಾಶ ಕೊಟ್ಟಿದ್ವಿ. ಇನ್ನೂ ಸಮಯ ಇದೆ. ಅಷ್ಟೊಳಗಡೆ ಅವ್ರ ಪಕ್ಷದ ವರಿಷ್ಠ, ನಾನು ಡೆಡ್ಲೈನ್ ಕೊಡ್ತಾಯಿಲ್ಲ, ಪಕ್ಷದ ವರಿಷ್ಠಿಗೆ ನಾನು ಸತ್ಯವನ್ನು ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ರಿ ಅಂತೇಳಿ. ಹಾಗಾಗಿ ಸಮಾಜ ಪರವಾಗಿ ನಾನು ಹೇಳಿದ್ದೀನಿ. ಅವ್ರು ಏನು ಪರಿಶೀಲನೆ ಮಾಡ್ತಾರೋ, ಏನು ಕ್ರಮ ತೆಗೆದುಕೊಂಡು ನೋಡಿ ಬಿಟ್ಟಿರ್ತಕ್ಕಂಥದ್ದು. ಮತ್ತು 13ನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡಬೇಕಂತ ಮಾಡಿದ್ವಿ. ಹಾಗಾಗಿ ನಿನ್ನೆ ವಿಜಯಪುರದಲ್ಲಿ ಸಭೆ ಕರೆದಾಗ ಲಿಂಗಾಯತರಷ್ಟೇ ಅಲ್ಲ, ಎಲ್ಲ ಹಿಂದುಳಿದ ದಲಿತ ಸಮುದಾಯದ ಪರವಾಗಿ ಏನು ಧ್ವನಿ ಎತ್ತಿದ್ರು ಆ ಎಲ್ಲ ಸಮಾಜರು ಕೂಡಿಕೊಂಡು, ಹಿಂದೂ ಪರ ಸಂಘಟನೆಗಳೆಲ್ಲರೂ ಕೂಡಿಕೊಂಡು ಒಟ್ಟಾಗಿ ಮೇ 11ನೇ ತಾರೀಕಿಗೆ ನಾವು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಇವತ್ತು ಪ್ರತಿಭಟನಾರ್ಥವಾಗಿ ನ್ಯಾಷನಲ್ ರ್ಯಾಲಿಯನ್ನು ವಿಜಯಪುರ ಮಹಾನಗರದಲ್ಲಿ ಮಾಡಬೇಕಂತ ಈಗಾಗಲೇ ಬೆಳಗಾವಿಯಲ್ಲಿ 2 ದೊಡ್ಡ ಸಮಾವೇಶ ಮಾಡೇವಿ. ಹಾಗಾಗಿ ವಿಜಯಪುರ ಒಂದು ಭಾವನಾತ್ಮಕ ಸಂಬಂಧ ಬಸವನಗೌಡರಿಗೂ ಆ ನೆಲಕ್ಕೂ ಮೇ 11ನೇ ತಾರೀಕು, ಅದೇ ಏಪ್ರಿಲ್ 13 ತಾರೀಕು ವಿಜಯಪುರದಲ್ಲಿ ಸಭೆ ಕರೆದಾಗ ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ. ಇನ್ನೂ ಪ್ರತಿ ಹಳ್ಳಿಯಲ್ಲಿ ವಾರ್ಡ್ಗಳಲ್ಲಿ ಪ್ರತಿಭಟನೆ ಮಾಡಕತ್ತಾರೆ ಅಭಿಮಾನಿಗಳು. ಇನ್ನೂ ಅವ್ರಿಗೆ ಅವಕಾಶ ಕೊಡೋಣ. ಅದು ಮುಗಿಸ್ಕೊಂಡು ಮೇ 11ನೇ ತಾರೀಕಿಗೆ ನಾವಲ್ಲಿ ಇದು ಮಾಡ್ಕೊಂಡು 13ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬೆಳಗಾವಿ ಜಿಲ್ಲಾ ಇಲ್ಲಿ ಗುಂಡುಪಾಟಿ ಇಲ್ಲೇ ಇದ್ದಾರೆ, ಅವರು ಜಿಲ್ಲಾ ಮಟ್ಟದ 13ನೇ ತಾರೀಕು ಬೆಳಗಾವಿಯಲ್ಲಿ ಮಾಡ್ತಾರೆ. ರಾಜ್ಯ ಮಟ್ಟದ ಒಂದು ಪ್ರತಿಭಟನಾ ಸಮಾವೇಶವನ್ನು ಮೇ 11ನೇ ತಾರೀಕು ವಿಜಯಪುರ ಮಹಾನಗರದಲ್ಲಿ ಮಾಡಬೇಕು ಅಂತೇಳಿ ವಿಜಯಪುರದಲ್ಲಿ ನಡೆದಂಥ ಸರ್ವ ಜನಾಂಗದ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ.